ಇವತ್ತು ನಮ್ಮ ಜೊತೆ ಇರುವಂತಹ ವ್ಯಕ್ತಿ ತುಂಬಾನೇ ಸ್ಪೆಷಲ್ ಕಣ್ರೆ. ಮೈ ತುಂಬಾ ಗೋಲ್ಡ್ ಹಾಕಿದ್ರು ಕೂಡ ಆ ಮನಸ್ಸಿಗೆ, ಆ ಗತ್ತಿಗೆ, ಆ ಹೆಸರಿಗಿರುವಂತಹ ತಾಕತ್ತು ನಿಜವಾಗ್ಲೂ ಕೂಡ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಛಲ ಹುಟ್ಟಿದ ಯಾವಾಗ ಅಂತ. ಬಡವನೇ ಹುಟ್ಟೋ ತಪ್ಪಲ್ಲ, ಬಡವನೇ ಸಾಯೋ ತಪ್ಪು ಅಂತ. ಗೋಲ್ಡ್ ಅಂತ ಬಂದಿದ್ ಯಾವಾಗ ಅಂತ. ಆಲ್ರೆಡಿ ನನ್ನನ್ನು ನಂಬಿಸಿ ಈ ಥರ ಕುತ್ತಿಗೆ ಕೋದು ನಡು ರೋಡಲ್ಲಿ ಬಿಟ್ಟಿದ್ರೆ ನೀವು, ಬಟ್ ಇದಕ್ಕೆ ಒಂದಿಲ್ಲ ಒಂದಿನ ಉತ್ತರ ಕೊಟ್ಟೇ ಕೊಡ್ತೀನಿ ಸರ್ ನಾನು ಅಂತ ಹೇಳ್ಬಿಟ್ಟು ಅವತ್ತು ರಾತ್ರಿ ಅವ್ರಿಗೆ ಹೇಳಿ ಬರ್ತೀನಿ. ಆದ್ರೆ ಈ ಮೈ ಮೇಲೆ ಏನು ಕಾಣ್ತಾ ಇಲ್ಲ, ಬಹಳ ಸಿಂಪಲ್ ಆಗಿದ್ದೀರಾ. ಸುದೀಪ್ ಸರ್ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಒಂದು ಮಾತು ಹೇಳ್ತಾರೆ, ಗೋಲ್ಡ್ ಹಾಕ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಸೂರಿ, ಗೋಲ್ಡ್ ಅಂತ ಮನ್ಸಿದೆ ನಿನಗೆ ಅಂತ ಹೇಳ್ತಾರೆ. ಏನ್ ಸರ್ ಇಷ್ಟು ಲಕ್ಷಣ ಕಾಣ್ತಾ ಇದ್ರೆ ಚಿನ್ನ ಇಲ್ಲೇ? ಥ್ಯಾಂಕ್ ಯು ಸರ್. ಯಾವತ್ತಾದ್ರೂ ಅನ್ಸಿದೆಯಾ ನಾನು ವಾಪಸ್ ಹೋಗ್ಬಿಡ್ಬೇಕಪ್ಪ, ಸಾಕು ನನಗೆ ಬೆಂಗಳೂರು ಶಿವನ? ಬಂದ ವಸ್ತ್ರಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡಿದ್ದೆ ಒಂದು ವಾರ. ಅವಾಗ ನನಗೆ ಅನ್ನಿಸ್ತಾ ಇತ್ತು, ಯಾಕೆ ಬೇಕು ಈ ಜೀವನ? ಮಣ್ಣಿನ ಮಗದಿಂದ ಹಿಡಿದು ಬಂಗಾರದ ಮನುಷ್ಯ ಆಗುವವರೆಗೂ ತುಂಬಾ ಏಳು ಬೀಳುಗಳನ್ನು ನೋಡಿದ್ದೀನಿ, ತುಂಬಾ ಕಡೆ ಕೆಲಸ ಮಾಡಿದ್ದೀನಿ, ತುಂಬಾ ಮನೆಗಳಿಗೆ ಅಲ್ದಿದ್ದೀನಿ, ತುಂಬಾ ಜನರ ಕಾಲು ಹಿಡಿದಿದ್ದೀನಿ. ಅವತ್ತು ನಿಂತಿರೋ ವ್ಯಕ್ತಿಗಳು ಇವತ್ತು ನನ್ನ ಜೊತೆಗೆ ನಿಂತಿದ್ದಾರೆ. ಬಟ್ ಗೊತ್ತಿಲ್ಲ, ಇವತ್ತು ನನ್ನ ಲೈಫಲ್ಲಿ ಅರ್ಧಕ್ಕೆ ಉಳಿದಂಥ ಒಂದು ಚಾಪ್ಟರ್ ಅಂದ್ರೆ ಬಿಗ್ ಬಾಸ್. ಎಸ್, ರಾಜಕಾರಣಕ್ಕೆ ಏನಾದರೂ ಬರ್ಬೇಕು ಅನ್ನೋ ಆಸೆ ಇದೆಯಾ? ಜನಸೇವೆ ಮಾಡ್ಬೇಕು ಅಂತ ಇದೆ ಅಷ್ಟೇ. ಜನಸೇವೆ, ಜನಾರ್ದನ ಸೇವೆ. ಎಲ್ಲ ರಾಜಕಾರಣಿಗಳು ಇದೇ ಹೇಳೋದಲ್ವಾ ಬಂದ್ಮೇಲೆ? ಎಲ್ರದ್ದು ಬೇರೆ, ನಾನೇ ಬೇರೆ. ಸಿನಿಮಾ ಸಿನಿಮಾ ಲೈಫ್ಗಿಂತ ರಿಯಲ್ ಲೈಫ್ ಜಗತ್ತು ತುಂಬಾ ಚೆನ್ನಾಗಿದೆ. ಸಾಕ ತುಂಬಾ ಪಾಠ ಕಲಿಸ್ಬಿಟ್ಟಿದ್ದೀನಿ ನಿನ್ನೆನೆ.